ನೇದರ್, ಈದರ್ ಈ ಥರ ಪದಗಳನ್ನು ಕೇಳುವಾಗ ನಿಮಗೆ ಡೌಟ್ ಬರುತ್ತಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಫಸ್ಟ್ ನೇದರ್, ಇದಕ್ಕೆ ಎಕ್ಸಾಂಪಲ್ ನೋಡೋಣ. ನೇದರ್ ರಾಮ್ ನಾರ್ ಸೀತಾ ವಿಲ್ ಗೆಟ್ ಅ ಜಾಬ್. ಅಂದರೆ ರಾಮ್ಗಾಗಲಿ ಸೀತಾಗಾಗಲಿ ಜಾಬ್ ಸಿಗೋದಿಲ್ಲ ಅನ್ನೋದಕ್ಕೆ ನಾವು ನೇದರ್ ಯೂಸ್ ಮಾಡ್ತೀವಿ. ನೇದರ್ಗೆ ಯಾವಾಗಲೂ ಕನೆಕ್ಟರ್ ನಾರ್ ಆಗಿರುತ್ತೆ. ಸೆಕೆಂಡ್ ಈದರ್, ಇದಕ್ಕೆ ನಾವು ಎಕ್ಸಾಂಪಲ್ ನೋಡೋಣ. ಈದರ್ ರಾಮ್ ಆರ್ ಸೀತಾ ವಿಲ್ ಗೆಟ್ ಅ ಜಾಬ್. ಅಂದರೆ ರಾಮ್ ಮತ್ತು ಸೀತಾ ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಕೆಲಸ ಸಿಗುತ್ತೆ ಮತ್ತು ಆರ್ ಅನ್ನೋದು ಈದರ್ಗೆ ಕನೆಕ್ಟರ್ ಆಗಿರುತ್ತೆ. ನಾವು ಬೋತ್, ಇದಕ್ಕೆ ಎಕ್ಸಾಂಪಲ್ ನೋಡೋಣ. ಬೋತ್ ರಾಮ್ ಆ್ಯಂಡ್ ಸೀತಾ ವಿಲ್ ಗೆಟ್ ಅ ಜಾಬ್. ಅಂದರೆ ರಾಮ್ ಮತ್ತು ಸೀತಾ ಇಬ್ಬರಿಗೂ ಕೆಲಸ ಸಿಗುತ್ತೆ ಅಂತ ಅರ್ಥ. ಆ್ಯಂಡ್ ಇಸ್ ಎ ಕನೆಕ್ಟರ್ ಆಫ್ ಬೋತ್. ನಾಟ್ ಓನ್ಲಿ, ಇದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನಾಟ್ ಓನ್ಲಿ ರಾಮ್ ಬಟ್ ಆಲ್ಸೋ ಸೀತಾ ವಿಲ್ ಗೆಟ್ ಅ ಜಾಬ್. ಅಂದರೆ ರಾಮ್ ಮಾತ್ರ ಅಲ್ಲ, ಸೀತಾಗೂ ಕೂಡ ಜಾಬ್ ಸಿಗುತ್ತೆ ಅಂತ ಅರ್ಥ. ಸೊ ಇಲ್ಲಿ ಬಟ್ ಆಲ್ಸೋ ಅನ್ನೋದು ನಾಟ್ ಓನ್ಲಿಗೆ ಕನೆಕ್ಟರ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಅನೇಕ ಬಾರಿ ಕನೆಕ್ಟರ್ ಅನ್ನೋ ವರ್ಡನ್ನು ನಾನು ಯೂಸ್ ಮಾಡಿದ್ದೀನಿ ಅಲ್ವಾ. ಸೊ ಕನೆಕ್ಟರ್ ಅಂದರೆ ಏನು? ಎರಡು ಸೆಂಟೆನ್ಸನ್ನು ಒಂದಾಗಿ ಕಂಬೈನ್ ಮಾಡಿ ಹೇಳೋದನ್ನು ನಾವು ಕನೆಕ್ಟರ್ ಅಂತ ಹೇಳ್ತೀವಿ. ಸೊ ನಿಮಗೆ ಬೇರೆ ಯಾವುದಾದ್ರೂ ಕನೆಕ್ಟರ್ ಗೊತ್ತಿದ್ದರೆ ಕಮೆಂಟಲ್ಲಿ ನಮಗೆ ತಿಳಿಸಿ.